ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ತಾರೆ ಎಸ್.ಆರ್. ವಿಶ್ವನಾಥ್ ಯಲಹಂಕ ಶಾಸಕ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್ ಅವರೇ. ಏನ್ ಸರ್ ಇದು ಬೆಂಗಳೂರಿನಲ್ಲೇ ಇಷ್ಟೊಂದು ಮತದಾರರು 50 ಲಕ್ಷ ಮತದಾರರು ಅಲಭ್ಯ ಆಗಿಬಿಟ್ಟಿದೆ. ಅಲಭ್ಯ ಅಂತ ಹೆಂಗೆ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ? ಏನ್ ಆಗ್ತಾ ಇದೆ ಅಂತ? ಮೇಡಮ್ ಅವರೇ, ಈಗ ನಾವು ಕೂಡ ಈಗ ನಮ್ಮ ನಾರ್ತ್ ಪೂರ್ತಿ ಡೀಟೇಲ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಪ್ರತಿದಿನ ನಾವು ಅಪ್ಡೇಟ್ ನೋಡ್ತಾ ಇರ್ತೀವಿ. ಇಲ್ಲಿ ಏನಾಗಿದೆ ಅಂದ್ರೆ ಇನಮರೇಷನ್ ಫಾರಮ್ ಡಿಸ್ಟ್ರಿಬ್ಯೂಷನ್ ಮಾಡವ್ರೆ. ಬಟ್ ಕೆಲವು ಕಡೆ ಏನು ಅಂದ್ರೆ ಲೆಕ್ಕಕ್ಕೋಸ್ಕರ 100% ಇಶ್ಯೂ ಮಾಡಿದ್ವಿ ಅಂತ ಹೇಳ್ತಾರೆ. ಆತರ ಏನಿಲ್ಲ, ಹಂಗೆ ಆಗಿರೋದು ಸರ್, ಲೆಕ್ಕಕ್ಕೋಸ್ಕರನೇ ಆಗಿರೋದು. 100% ಸತ್ತವರೆಗೂ ಕೊಟ್ಟಿದೀವಿ, ಎಲ್ಲ ತೋರ್ಸವ್ರೆ. ಬಟ್ ಈಗ ಏನಾಗಿದೆ ಅಂದ್ರೆ ಇದು 25 ವರ್ಷದಿಂದ ಕೂಡ ಈ ಡೆತ್ ಅವ್ರದ್ದು ಡಿಲೀಟ್ ಆಗಿಲ್ಲ. ಆಮೇಲೆ ಶಿಫ್ಟಿಂಗ್ ಆಗಿರ್ತಾರಲ್ಲ, ಈಗ ಇಲ್ಲಿ ಬಂದು ವೋಟ್ ಮಾಡಿರ್ತಾರೆ. ವೋಟ್ ಮಾಡಿದ್ಮೇಲೆ 1 ವರ್ಷಕ್ಕೆ ತಿರ್ಗಿ ಇನ್ನೆಲ್ಲ ಹೋಗಿ ಅಲ್ಲೊಂದು ವೋಟ್ ಮಾಡಿಸಿರ್ತಾರೆ. ಈ ತರದವ್ರದ್ದು ಮ್ಯಾಕ್ಸಿಮಮ್ ಶಿಫ್ಟಿಂಗ್ ಜಾಸ್ತಿ ಆಗ್ತಾ ಇರೋದು. ಡೆತ್ ಸ್ವಲ್ಪ ಕಡಿಮೆ, ಶಿಫ್ಟಿಂಗ್ದು ಬಹಳ ಜಾಸ್ತಿ ಹೋಗೈತೆ. ಮೂರನೇದೇನು ಅಂತಂದ್ರೆ ಡಬಲ್ ವೋಟ್ ಇದೆಯಲ್ಲ. ಡಬಲ್ ವೋಟ್ ಅಂತಂದ್ರೆ ಈಗ ನಮ್ಮಲ್ಲಿ ಏನು ಅಂದ್ರೆ ಆಂಧ್ರದವ್ರು ಸ್ವಲ್ಪ ಅವ್ರ ಆಂಧ್ರದಲ್ಲೂ ವೋಟ್ ಇದೆ, ಇಲ್ಲೂ ಇದೆ. ಆಮೇಲೆ ನಮ್ ಕಡೆ ಕೆಲವ್ರು ಏನು ಅಂದ್ರೆ ಈಗ ಬೇರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿದಾರಲ್ಲ, ಅವ್ರೇನು ಅಂದ್ರೆ ಆಪ್ಷನ್ ಅಲ್ತಾವಂತವ್ರೆ. ಇಲ್ಲಿ ಬೆಂಗಳೂರಲ್ಲಿ ವಾಸ ಇದ್ರು ಕೂಡ ಅವ್ರ ಜಮೀನುಗಳು ಅವರ ತಂದೆ ತಾಯಿಗಳೆಲ್ಲ ಊರಲ್ಲಿ ಇರೋದ್ರಿಂದ, ಮತ್ತೆ ನಾಳೆ ಅವ್ರ ಯಾರೋ ರಿಲೇಷನ್ ಗಳಲ್ಲಿ ಎಲೆಕ್ಷನ್ ನಿಂತ್ಕೊಂತಾರಲ್ಲ, ಗ್ರಾಮ ಪಂಚಾಯತಿ, ZP, MLA. ಸೊ ಅದಕ್ಕೆ ಬಹಳಷ್ಟು ಜನ ಏನು ಅಂತಂದ್ರೆ ಆಪ್ಷನ್ ಅಲ್ತಾವಂತವ್ರೆ. ನಾವು ಅವ್ರು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ನಾವು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಡೋದು ನಾವು MLA ಬೆಂಗಳೂರವರು. ನೀವು ವೋಟ್ ಅಲ್ಲಾಕ್ರೆ ಅದು ನ್ಯಾಯ ಇಲ್ಲ, ಇಲ್ಲಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದೀವಿ. ಈಗೇನು ಅಂತಂದ್ರೆ ಈಗ 8ನೇ ತಾರೀಕು ಮುಗಿದ್ಮೇಲೆ ಕರಡು ಪ್ರತಿ ಪ್ರಿಂಟ್ ಆಗಿ ಬರ್ತದೆ. ಅದರಲ್ಲಿ ಏನು ಅಂತಂದ್ರೆ ಕೆಲವರು ಸರಿಯಾಗಿ ಫಾರಂ ಫಿಲ್ಅಪ್ ಮಾಡಿರಲ್ಲ, ಅವ್ರಿಗೆಲ್ಲ ಮತ್ತೆ ಆಪ್ಷನ್ ಕೊಡ್ತಾರೆ. ಮತ್ತೆ ಅವರು ಆಪ್ಷನ್ ಕೊಟ್ಟಾದ್ಮೇಲೆ ಅವ್ರ ಅರ್ಜಿಗಳನ್ನು ಭರ್ತಿ ಮಾಡಿಕೊಟ್ಟು ಹಿಯರಿಂಗ್ ಮಾಡ್ತಾರೆ, ಬರ್ತದೆ. ಇನ್ನೊಂದು ಏನು ಅಂದ್ರೆ, ಈಗ ಯಾರು ಇನಮರೇಷನ್ ಫಾರಮ್ ಶಿಫ್ಟಿಂಗ್ ಅಂತೇಳಿ ಮಾಡಿರ್ತಾರೆ ಅವರು, ಬಟ್ ಆ ತರದವ್ರು ಏನೋ ಇತ್ತು ಅಂದ್ರೆ ಮತ್ತೆ ಅವ್ರಿಗೆ ವಾಪಸ್ ಹಾಕೊಬಹುದು, ಏನ್ ತೊಂದ್ರೆ ಇಲ್ಲ. ಸರ್ ನೋಡಿ ಸರ್, ಈಗ ಉತ್ತರ ಪಾಲಿಕೆಯಲ್ಲಿ 47% ಅಲಭ್ಯ ಆಗಿದೆ. ಹೆಂಗ ಅಲಭ್ಯ ಆಯ್ತು ಸರ್? ಗೈರಾಗಿದ್ದಾರೆ ಅಂತಾರೆ, ವಲಸೆ ಹೋಗಿದ್ದಾರೆ ಅಂತಾರೆ, ಸತ್ತು ಹೋಗಿದ್ದಾರೆ ಅಂತಾರೆ. ಏನ್ ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ? ಈಗ ಡಾಕ್ಯುಮೆಂಟ್ ಏನು ಕೇಳೋದೇನಿಲ್ಲ ಮೇಡಮ್ ಅವರೇ. ಇದು ಮ್ಯಾಪಿಂಗ್ 2002 ಏನಿದೆಯೋ ಅದೊಂದು ಮ್ಯಾಪಿಂಗ್ ಮಾಡ್ತಾರೆ. ಅಕಸ್ಮಾತ್ ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಈಗೇನ್ ಪ್ರೆಸೆಂಟ್ ಏನಿದೆ ನಮ್ಮ ಹತ್ರ ಆಧಾರ್ ಕಾರ್ಡು, ಇಪೆಕ್ ಕಾರ್ಡ್ ಇದೆಯಲ್ಲ, ಈಗ ಪ್ರೆಸೆಂಟ್ ವೋಟರ್ ID ಕಾರ್ಡು, ಅದನ್ನ ಫಿಲ್ಅಪ್ ಮಾಡಿಕೊಟ್ರು ಸಾಕು. ಮೊನ್ನೆ DC ಅವ್ರು ಹೇಳವ್ರೆ, ನೀವ್ ಏನು ಮಾಡೋದ್ ಬೇಡ, ನಿಮ್ ಹೆಸರು ಬರೆದು ಕನೆಯಲ್ಲಿ ಸೈನ್ ಹಾಕೊಡ್ರಿ. ಅವಾಗ ಏನಂದ್ರೆ ನಿಮ್ಮ ಹೆಸರು ಅಟ್ಲೀಸ್ಟ್ ಡ್ರಾಫ್ಟ್ ಇದ್ರಲ್ಲಿ ಬರ್ತದೆ ವೋಟರ್ ಲಿಸ್ಟ್ ಅಲ್ಲಿ. ಆಮೇಲೆ ನೀವು ಇರುವಂತ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಹೇಳಿ. ನಮಗೂ ಆಶ್ಚರ್ಯ ಆಗೋದೇನು ಅಂದ್ರೆ, ಬೆಂಗಳೂರಲ್ಲೇ 40%, 45% ವೋಟ್ ಅಂತ ಇದ್ರಲ್ಲ, ಓಟು ತೆಗೆದ್ಬಿಟ್ರೆ, ಇಷ್ಟು ಓಟು ಏನನ್ನ ತೆಗೆದ್ರೆ 40-45% ಕಡಿಮೆ ಆಗ್ತದೆ. ಅದ್ರಲ್ಲೂ ನಮ್ದು ಯಲಹಂಕನೇ ಈಗ 61% ಆಗಿರುವಂತದ್ದು, 60 ಕ್ರಾಸ್ ಆಗಿರೋದು ಯಲಹಂಕ. ಅದ್ಬಿಟ್ರೆ ಯಶವಂತಪುರ, ಆನೇಕಲ್ ಹತ್ತತ್ರದಲ್ಲಿ ಅವ್ರೆ. ಬೆಂಗಳೂರಲ್ಲಿ ಇನ್ ಕೆಲವೆಲ್ಲ 40-45ಕ್ಕೆ ನಿಂತವ್ರು. ಇನ್ ನಾವ್ ಏನೇ ಪ್ರಯತ್ನ ಮಾಡಿದ್ರು 60% ಮ್ಯಾಕ್ಸಿಮಮ್ ಕೆಲವರು ರೀಚ್ ಆಗ್ಬೋದು. ಇಲ್ಲಾಂದ್ರೆ ಅದ್ರ ಮೇಲೆ ಹೋಗಕ್ ಸಾಧ್ಯನೇ ಇಲ್ಲ. ತಾವ್ ಹೇಳಿದ ಸರಿ ಐತೆ, 40% ವೋಟು ಡಿಲೀಟ್ ಆಗ್ತದೆ. ಖಂಡಿತ ಸರ್. ನೋಡಿ ಸರ್, ಈಗ SIR ಪ್ರಕ್ರಿಯೆಯಲ್ಲಿ ನಿಮ್ಮ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿದೆ ಸರ್. ಇದನ್ನು ಸರಿ ಮಾಡೋದಕ್ಕೆ ಮತ್ತೊಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ, ಹೆಂಗ್ ಸರಿ ಮಾಡ್ತೀರಾ? ಅಲ್ಲ, ಈಗ ನಾವು ಮೇಡಮ್ ಅವರೇ BLA2ಗಳು ಪ್ರತಿ ಪಾರ್ಟಿಗೂ ಒಬ್ಬೊಬ್ರು ಕೊಟ್ಟವ್ರೆ. BLA2ಗಳು ಆ BLO ಬ್ಯೂತ್ ಲೆವೆಲ್ ಆಫೀಸರ್ ಜೊತೆಯಲ್ಲಿ BLA2ಗಳು ಕೆಲಸ ಮಾಡಬೇಕು ರೆಗ್ಯುಲರ್ ಆಗಿ. ಅಂದ್ರೆ ಅವ್ರನ್ನ ಈಗ ಒಂದೇ BLO ಕಡೆಯಿಂದಾನೇ ಮಾಡಕ್ ಆಗಲ್ಲ, ಇದು ಅಸಾಧ್ಯ. ಯಾಕಂದ್ರೆ ಮನೆಗಳು ಹುಡ್ಕೊಂಡು ಹೋಗಕ್ಕೆ ಅವರೆಲ್ಲ ಟೀಚರ್ಸ್ ಅವರೆಲ್ಲ ಪಾಪ ಎಲ್ಲಿರ್ತಾರೋ ಏನ್ ಕತೆನೋ. ಈಗ ಕೆಲವು ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆನೆ ಬಿಡಲ್ಲ ಅವ್ರನ್ನ, ಮತ್ತೆ ಅವರೆಲ್ಲ ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ಅಸೋಸಿಯೇಷನ್ ಅವರು ಅವ್ರಿಗೆ ಸಹಕಾರ ಕೊಡ್ಬೇಕು. ಎಲ್ಲೆಲ್ಲಿ BLO2ಗಳು ಸ್ವಲ್ಪ ಸಹಕಾರ ಕೊಟ್ಟವ್ರೆ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಚೆನ್ನಾಗ್ ಆಗೈತೆ. ಈ ಕೆಲವ್ರಿಗೆ ಜನಗಳಿಗೂ ಏನಾಗಿದೆ ಅಂದ್ರೆ, ತೀಟ ಇತ್ತೆ ಬಂದು ಅವರು ವೋಟರ್ ಲಿಸ್ಟ್ ಮಾಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಪೊಲಿಟಿಷಿಯನ್ಸ್ ಹೋಗಿ ಮಾಡಿಸ್ಬೇಕು ಅನ್ನೋ ಕೆಲವರು ಮಾತಾಡೋಕ್ ಶುರು ಮಾಡವ್ರೆ. ಅದ್ ಹಂಗ ಆಗೋದಿಲ್ಲ, ಯಾಕಂದ್ರೆ ಅದು ಅವ್ರ ಜವಾಬ್ದಾರಿ. ಇವಾಗ ವೋಟ್ ಒಂದ್ಸರಿ ವೋಟರ್ ಲಿಸ್ಟ್ ಬಂದ್ಮೇಲೆ ಅವಾಗ ನಮ್ಗೆ ಅವಸರ ಇರ್ತದೆ, ನಾವ್ ಅಲ್ಲಿ ಹೋಗ್ತೀವಿ ವೋಟ್ ಕೇಳಕ್ಕೆ. ಬಟ್ ಇಷ್ಟೆಲ್ಲಾ ಮಾಡಿದ್ರು ಕೂಡ ಕೆಲವರು ನೆಗ್ಲಿಜೆನ್ಸಿ. ಎಷ್ಟು ಸರಿ ಹೋದ್ರು ಕೂಡ ಫಾರಂ ವಾಪಸ್ ಕೊಡ್ತಾ ಇಲ್ಲ, ಬೈತಾರೆ. ಕೆಲವ್ರಿಗೆ ಕೊಡ್ತೀವಿ ಹೋಗ್ರಿ ಅಂತ ಹೇಳ್ತಾರೆ. ನಮ್ಮ ಅನುಭವದಲ್ಲಿ ಆಗಿರುವಂತದ್ದು ಕೆಲವು ಕಡೆ ಎಲ್ಲ ಕೊಟ್ಟಿರೋ ಫಾರಂ ವಾಪಸ್ ಕೊಡ್ತಾ ಇಲ್ಲ. ಇನ್ನೊಂದು ತಿಂಗಳು ಟೈಮ್ ಐತೆ ಸರ್. ಈ ವಿಶೇಷವಾಗಿ ಯಲಹಂಕ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಹೆಂಗ್ ನಡೀತಾ ಇದೆ ಸರ್? ಮೇಡಮ್ ಅವ್ರೆ, ಈಗ ನಾವು ಪ್ರತಿ 411 ಬೂತ್ ಇದೆ, 411 ಬೂತ್ ಅಲ್ಲೂ ನಮ್ಮ ಪಾರ್ಟಿಯಿಂದ BLA2ಗಳು ಮಾಡಿದೀವಿ. ಪ್ರತಿ ವಾರಕ್ಕೊಂದ್ಸರಿ ನಾವು ವೆಬೆಕ್ಸ್ ಮೀಟಿಂಗ್ ಮಾಡ್ತೀವಿ ಅವ್ರ ಜೊತೆಯಲ್ಲಿ, ಏನೇನ್ ಮಾಡಿದ್ರಿ, ಏನ್ ಪ್ರೋಸೆಸ್ ಆಗಿದೆ ಅಂತ ಹೇಳಿ.
ಸೊ ನಮ್ಮಲ್ಲಿ ಒಂದೊಂದು ಪಂಚಾಯತಿಗೂ ಪ್ರಮುಖರು ಮಾಡಿದ್ವಿ 5 ಜನ ಲೀಡರ್ಸ್ನ, ಏನ್ ನಡೀತಾ ಇದೆಯಾ, ಎಲ್ಲಾನ ಸಮಸ್ಯೆ ಇದೆಯಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈಗ ನಮ್ದು 61% ಆಗೈತೆ ಯಲಹಂಕ. ಇನ್ನೂ ಪ್ರಯತ್ನ ಮಾಡಿದ್ರೆ ನಾವು ಇನ್ನೊಂದು 5% 6% ಮಾಡ್ಬೋದು. ಯಾವಾಗ ಈ ಒಂದ್ಸರಿ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದಾದ್ಮೇಲೆ ಅದರಲ್ಲಿ ಯಾರ್ದಾನ ಬಿಟ್ಟು ಹೋಗಿದ್ಯಾ, ಏನು ಕೊಡ್ಬೇಕಾ, ಆಮೇಲೆ ಇದಾದ್ಮೇಲೆ ನಮ್ಗೆ ಏನಾಗ್ತದೆ, ಹೊಸ ವೋಟರ್ ಲಿಸ್ಟ್ ಸೇರ್ಸಕ್ಕೂ ಅವಕಾಶ ಐತೆ. ಆಮೇಲೆ ಕೆಲವ್ರದ್ದು ಏನಾಗ್ತದೆ, ಇಲ್ಲಿ ಬಂದು ವಾಸ ಇದ್ರು ಕೂಡ ಅವ್ರದ್ದು ವೋಟರ್ ಲಿಸ್ಟ್ ಎಲ್ಲಿ ಇರ್ತದೆ, ಹೊರಗಡೆ ಜಿಲ್ಲೆಯಲ್ಲಿ ಇರ್ತದೆ ಅನ್ಕೊಡ್ರಿ. ಈಗ ಅವ್ರು ಅಲ್ಲೇ ಮಾಡ್ಕೊಬೇಕು ವೋಟರ್ ಲಿಸ್ಟ್. ಆಮೇಲೆ ಫಾರಂ 6 ಕೊಟ್ಟು ಆಯಾ ಕಾನ್ಸ್ಟಿಟ್ಯೂನ್ಸಿ ಯಲಹಂಕನೋ ಹೆಬ್ಬಾಳನೋ ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೊಳೋ ಅವಕಾಶ ಮುಂದಿನ ತಿಂಗಳು ಇರ್ತದೆ, 2ನೇ ತಾರೀಕು ಆದ್ಮೇಲೆ ಇರ್ತದೆ. ಓಕೆ ಥ್ಯಾಂಕ್ ಯು ಸರ್, TV5 ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.